ಇದು ಹಾಸ್ಪಿಟ್ಲು, ಮನೆ ಅಲ್ಲ. ಏನೇ ಇದ್ರೂ ಮನೇಲಿ ಮಾತಾಡ್ಬೋದು, ಇಲ್ಲಲ್ಲ. ಏನ್ರಿ ಮನೆಯಲ್ಲಿ ಮಾತಾಡೋದು? ಇವಳು ಮಾಡಿರೋ ಎಡವಟ್ಟಿಂದ ನನ್ನ ಮಗಳ ಪ್ರಾಣಕ್ಕೆ ಕುತ್ತು ತಂದಿದ್ದಾಳೆ. ಏಯ್ ಹೇಳೆ, ಎಲ್ಲೇ ನನ್ನ ಮಗಳು? ಏನೇ ಮಾಡಿದೆ ಅವಳನ್ನ? ಅಮ್ಮ ಅದು ಏನೇ ಆದ್ರೂ ನಾನು ಫೋನ್ ಮಾಡು ಅಂತ ನಿಮ್ಗೆ ಹೇಳೋಗಿದ್ದೆ ತಾನೆ. ನನ್ನ ಮಗಳನ್ನ ಆಸ್ಪತ್ರೆಗೆ ಕರ್ಕೊಂಡು ಬರೋವರೆಗೂ ನಮ್ಗೊಂದು ಮಾತು ಹೇಳಿಲ್ಲ. ಪಕ್ಕದ ಮನೆಯವರಿಂದ ವಿಷಯ ತಿಳ್ಕೊಂಡು ನಾವು ಇಲ್ಲಿಗೆ ಬರ್ಬೇಕಾಯ್ತು. ಯಾಕೆ ಫೋನ್ ಮಾಡಲಿಲ್ಲ? ಅಂಥದ್ದೇನೇ ಮಾಡಿದೆ ನನ್ನ ಮಗಳಿಗೆ? ಕೌಸಲ್ಯ, ಸಮಾಧಾನ ಮಾಡ್ಕೊ. ಇಲ್ಲ, ಯಾಕಮ್ಮ ಹೀಗೆ ಮಾಡಿದೆ? ಚುಕ್ಕಿ ಎಲ್ಲಿದ್ದಾಳೆ? ಏನಾಯ್ತು? ನಿಮ್ಮ ತಂಗಿ ಈಗ ಹುಷಾರಾಗಿದ್ದಾಳೆ. ನೀವು ಹೋಗಿ ಅವರನ್ನ ಮಾತಾಡಿಸ್ಬೋದು. ಆದರೆ ತುಂಬ ಡಿಸ್ಟರ್ಬ್ ಮಾಡಬೇಡಿ. ಅಮ್ಮ ಏನಾಯ್ತು ಅಂತ ಮಾತ್ರ ಚುಕ್ಕಿ ಹತ್ರ ಕೇಳಬೇಡ. ಯಾಕೆ ಕೇಳಬಾರ್ದು? ನೀನಂತೂ ಬಾಯಿ ಬಿಡ್ಲಿಲ್ಲ. ಅವಳೇನಾದ್ರೂ ಹೇಳ್ಬಿಡ್ತಾಳೆ ಅಂತ ಭಯನಾ? ಚುಕ್ಕಿಗೆ ಸ್ಟ್ರೇನ್ ಆಗಿರುತ್ತೆ. ಡಾಕ್ಟರ್ ಹೇಳೋಗಿದ್ದಾರೆ ಅವಳಿಗೆ ಡಿಸ್ಟರ್ಬ್ ಮಾಡಬೇಡಿ ಅಂತ. ಅವಳಿಗೇನು ಕೇಳಬೇಡ ಅಮ್ಮ, ನಾನೇ ಹೇಳ್ತೀನಿ. ಚುಕ್ಕಿ, ಅಮ್ಮ ನೀವು ಅಯ್ಯೋ, ನೀನು ಮಾತಾಡಿ ಆಯಾಸ ಮಾಡ್ಕೋಬೇಡಮ್ಮ. ವಿಷಯ ಎಲ್ಲ ನಮಗೆ ಗೊತ್ತಾಯ್ತು. ಹೌದು, ನೀನು ಯಾಕೆ ಗಾಜಿನ ಬಳೆ ಬೇಕು ಅಂತ ಕೇಳಿದೆ? ನಿನಗೆ ಗಾಜಿನ ಬಳೆ ಹಾಕೋಕ್ಕೋಗಿ ಎಂಥ ಅವಾಂತರ ಮಾಡಿಬಿಟ್ಟಿದ್ದಾಳೆ ನೋಡು. ಬಳೆ ಹಾಕೋಕ್ಕೂ ಮುಂಚೆ ಸೈಜ್ ಆಗುತ್ತೋ ಇಲ್ವೋ ಅಂತ ನೋಡ್ಬೇಕು ತಾನೆ. ಒಂದು ಅರ್ಜೆಂಟ್ ಇವಳಿಗೆ. ಕೌಸಲ್ಯ, ಆಗಿದ್ದಾಗೋಯ್ತು. ನೀಲ ಏನು ಬೇಕು ಅಂತ ಮಾಡಿದ್ಲಾ? ಬಳೆ ಹಾಕುವಾಗ ಒಂದು ಚಿಕ್ಕ ಅನಾಹುತ ಆಗಿದೆ ಅಷ್ಟೇ. ಓಹ್, ನೀವಿನ್ನೂ ಇವಳ ಪರನೇ ವಹಿಸ್ಕೊಂಡು ಮಾತಾಡ್ತಾ ಇದ್ದೀರಾ? ಇದು ನಿಮ್ಮ ಕಣ್ಣಿಗೆ ಚಿಕ್ಕ ಅನಾಹುತ ಥರನ ಕಾಣಿಸ್ತಾ ಇದೆ. ರಕ್ತ ಜಾಸ್ತಿ ಹೋಗಿ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ? ಮಾಡೋ ಕೆಲಸದಲ್ಲೆಲ್ಲ ಎಡವಟ್ಟು ಮಾಡ್ಕೊಳ್ತೀನಿ ಅಂತ ಗೊತ್ತಿದ್ರು ಇಂಥ ಕೆಲಸ ಎಲ್ಲ ಯಾಕೆ ಮಾಡ್ಬೇಕು ಇವಳು? ಚುಕ್ಕಿ ಪ್ರಾಣದ ಜೊತೆ ಚೆಲ್ಲಾಟ ಆಡಿದಾಳೆ ಇವಳು. ಇನ್ನು ಏನೇನು ಅನುಭವಿಸ್ಬೇಕು ಇವಳಿಂದ? ಅಮ್ಮ ಆಗಲ್ಲಮ್ಮ, ಏನಾಯ್ತು ಅಂದ್ರೆ ನೀ ಹೀಗೆ ಅವಳು ಪರ ವಹಿಸ್ಕೊಂಡು ಮಾತಾಡ್ತಿದ್ರೆ ಅವಳು ಮಾಡೋ ತಪ್ಪುಗಳು ಅವಳು ಗೊತ್ತಾಗೋದಾದ್ರೂ ಹೇಗೆ ಹೇಳು? ಆಯ್ತು ಕೌಸಲ್ಯ, ಈಗ ಅವಳು ಹುಷಾರಾಗಿದ್ದಾಳೆ ತಾನೆ. ಇನ್ನು ಮುಂದೆ ಹೀಗಾಗಲ್ಲ. ನಡಿ, ನಾವು ಅವಳಿಗೆ ಊಟ ತರೋಣ. ಚಿಕ್ಕಿ, ನಾವಿಬ್ರು ಹೋಗ್ಬಿಟ್ಟು ಜ್ಯೂಸು ಊಟ ಎಲ್ಲ ತರ್ತೀವಿ. ನೀನು ಸ್ವಲ್ಪ ರೆಸ್ಟ್ ಮಾಡಮ್ಮ. ಒಂದು ನಿಮಿಷ ಇರಿ. ನೋಡಮ್ಮ, ನೀನು ದೂರದಲ್ಲೇ ನಿಂತ್ಕೊಂಡು ಅವಳನ್ನ ನೋಡ್ಕೊ. ಹತ್ರ ಅಂತೂ ಹೋಗ್ಬೇಡ, ಆಯ್ತಾ? ಯಾಕೆ ಹಾಗೆ ಹೇಳ್ದೆ ಅಕ್ಕ? ಮಾಡಿರೋದು ನಾನು, ಅದ್ರ ಅಮ್ಮನ ಹತ್ರ ಬೈಸ್ಕೊಂತಿರೋಳು ನೀನು. ಚುಕ್ಕಿ, ಅಮ್ಮ ಬೈತಾರೆ ಅಂತ ಯೋಚನೆ ಮಾಡೋ ಬದಲು ಅಪ್ಪ ಅಮ್ಮ ಎಷ್ಟು ಗಾಬರಿ ಆಗಿದ್ದಾರೆ ಅಂತ ನೋಡು. ಅವ್ರು ನಿನ್ನ ಮೇಲೆ ಜೀವನೇ ಇಟ್ಟಿದ್ದಾರೆ. ನೀನು ಹೀಗೆಲ್ಲ ಮಾಡ್ಕೊಳ್ಳೋ ಬದಲು ಒಂದ್ಸತಿ ಅವ್ರ ಬಗ್ಗೆ ಯೋಚನೆ ಮಾಡ್ಬೋದಿತ್ತಲ್ವಾ? ನಾನೇನು ಮಾಡಲಿ ಅಕ್ಕ? ನಂಗೆ ಆ ಕ್ಷಣಕ್ಕೆ ಏನೂ ತೋಚಲೇ ಇಲ್ಲ. ದೇವ್ರು ನಂಗೋಸ್ಕರ ಜೀವ ಕಳ್ಕೊಳ್ಳೋಕ್ಕೂ ರೆಡಿ ಇದ್ದಾರೆ. ಅವ್ರಿಗೇನಾದರೂ ಆದರೆ ನಾನಂತೂ ಬದುಕಿರಲ್ಲ ಅಕ್ಕ. ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ನಿನ್ನಿಂದ ನನ್ನ ತಂಗಿ ಪ್ರಾಣ ಕಳ್ಕೊಳ್ಳೋ ಮಟ್ಟಕ್ಕೆ ಬಂದಿದ್ದಾಳೆ. ಇಂಥ ಕೆಲಸ ಮಾಡಿರೋ ನಿನ್ನ ಜೈಲಲ್ಲಿ ಕೊಡಿ ಹಾಗೆ ಮಾಡ್ತೀನಿ. ಹೇಳಿ. ಇನ್ಸ್ಪೆಕ್ಟರ್ನ ನೋಡಬೇಕಿತ್ತು, ಒಂದು ಕಂಪ್ಲೇಂಟ್ ಕೊಡಬೇಕಿತ್ತು. ಅಲ್ಲಿದ್ದಾರೆ ನೋಡಿ. ನನ್ನ ಏರಿಯಾದಲ್ಲೇ ಹುಡುಗಿರ್ನ ರೇಗಿಸೋಷ್ಟು ಧೈರ್ಯನ? ಒಂದೇ ಒಂದು ಹುಡುಗಿ ಮುಂದೆ ನಿಮ್ಮನ್ನು ಕಂಡ್ರು, ಹುಡುಗಿರ ಮುಂದೆ ಇನ್ನು ಯಾವತ್ತು ತಲೆ ಎತ್ತಬಾರ್ದು ಹಾಗೆ ಮಾಡ್ಬಿಡ್ತೀನಿ.
ಸರ್ ಸರ್ ನಿಮ್ಮಿಂದ ಒಂದು ಸಹಾಯ ಆಗಬೇಕಿತ್ತು. ನನ್ನ ತಂಗಿಗೆ ಒಬ್ಬ ಈಡಿಯಟ್ಟು ತುಂಬ ತೊಂದರೆ ಕೊಡ್ತಿದ್ದಾನೆ. ಅವನಿಗೆ ಮದುವೆ ಆಗಿದ್ರು ನನ್ನ ತಂಗಿ ಹಿಂದೆನೇ ಬಿದ್ದಿದ್ದಾನೆ. ಅವನಿಂದ ನನ್ನ ತಂಗಿ ಪ್ರಾಣ ಕಳ್ಕೊಳ್ಳೋ ಪರಿಸ್ಥಿತಿಗೆ ಬಂದಿದ್ದಾಳೆ. ಆ ಚೀಟ್ನ ಸುಮ್ಮನೆ ಬಿಡಬಾರ್ದು ಸರ್. ಪ್ಲೀಸ್ ಹೆಲ್ಪ್ ಮಾಡಿ. ಸುಂದರವಾದ ಹುಡುಗಿ ಮುಖದಲ್ಲಿ ಟೆನ್ಷನ್ ಅನ್ನೋದಿದ್ರೆ ಸೌಂದರ್ಯ ಸ್ವರ್ಗ ಹೋಗುತ್ತೆ. So, here we meet once again. ನೀತಿ ಇಲ್ದಿರೋ ಸಂಬಂಧಕ್ಕೆ ಪ್ರೀತಿ ಅಂತ ಹೆಸರಿಟ್ಕೊಂಡು ನನ್ನ ತಂಗಿಗೆ ಮೋಸ ಮಾಡಕ್ ಬರಬೇಡ. ಇನ್ನು ಮುಂದೆ ನಿನ್ನ ಆಟ ನಡೆಯಲ್ಲ. ಹೇ, ಯಾಕೆ ಭಯ ಪಡ್ತಿದ್ಯಾ ಲೀಲಾ? ನನ್ನ ಸ್ಟೇಷನಲ್ಲಾಗಲಿ, ನನ್ನ ಏರಿಯಾದಲ್ಲಾಗಲಿ, ನನ್ನ ಪಕ್ಕದಲ್ಲಿ ಹೆಣ್ಮಕ್ಳು ಭಯ ಪಡಬಾರ್ದು. ಯಾಕಂದರೆ ನಾನು ಅವ್ರನ್ನ ಸೇಫಾಗಿ ಇಲ್ಲಿ ಹಿಡಿದಿಟ್ಟಿರ್ತೀನಿ. ನಿನ್ನ ತಂಗಿ ಕೂಡ ಈಗ ಇಲ್ಲೇ ಇರೋದು. ನೋಡು, ನಮ್ಮ ಚುಕ್ಕಿ ಏನು ಗೊತ್ತಿಲ್ದಿರೋ ಮಗು ಥರ. ಅವಳಿಗೇನಾದರೂ ಓಹೋ ಲೀಲಾ, ಅವಳನ್ನು ಯಾವಾಗಲೂ ಚುಕ್ಕಿ 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 ಅಂತ ಹೇಳಿ ಅವಳಿನ್ನೂ ಚಿಕ್ಕ ಹುಡುಗಿ ಅಂತ ಅನ್ಕೊಂಡಿದ್ಯಾ? ಅವಳು ಅರಳಿನ